ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಎಲ್ಲರೂ ಸಪೋರ್ಟ್ ಮಾಡಿ. ಸೊ ಇವತ್ತು ನಾವೇನು ಸ್ಪೆಷಲ್ ಮಾಡಕತ್ತೀವಿ ಅಡುಗೆ ಅಂತಂದ್ರೆ, ನಮ್ಮ ಕಡೆ ಸುರ್ಪುರು ಕೆಳಗಡೆ ಅಂತಾರೆ ನೋಡ್ರಿ, ಕೆಳಗಡೆ ಮೇಲ್ಗಡೆ ಅಂತಂದು. ಸೊ ಯಾದಗಿರಿ ಡಿಸ್ಟಿಕ್ ಸೈಡು ಸುರ್ಪುರಲ್ಲಿ ನಮ್ಮೂರಲ್ಲಿ ಒಗ್ಗರಣೆ ಅಂತಂದು ಮಾಡ್ತಾರೆ. ನಮ್ಮ ಕಡೆ ಸುಸ್ಲಾ ಅಂತೀವ್ರಿ ನಾವು, ಚುರುಮುರಿದು. ಬಟ್ ಈ ಕಡೆ ದಪ್ಪನ ಮಂಡಾಳಿಂತ ಮಾಡ್ತಾರೆ ನೆನೆಸಿಟ್ಟು. ಸೊ ಇದಕ್ಕೆ ಏನು ಸ್ಪೆಷಲ್ ಅಂತಂದರೆ ಹಾಲು ಮೊಸರು ಎಲ್ಲ ಹಾಕಿ ಮಾಡ್ತಾರೆ. ಸೊ ಅದು ಇವತ್ತು ನಾನು ನಿಮ್ಗೆ ತೋರಿಸ್ಬೇಕು ಅಂತ ಮಾಡಿದ್ದೀನಿ. ಬರ್ರಿ ಹೆಂಗೆ ಮಾಡೋದು ಅಂತ ನೋಡೋಣ. ನೆನ್ಸಕ್ಕೆ ಇಟ್ಟೀನಿ. ಸೊ ದಪ್ಪ ಇರ್ತಾವಲ್ರಿ ಇವು, ಭಾಳ ತನ ನೆನೆಸ್ಬೇಕು ಸ್ವಲ್ಪ. ಸೊ ನೆನಿಲಕ್ಕೆ ಇಟ್ಟೀನಿ. ಇವಾಗ ಹಿಂಡಿ ತೆಗಿತೀನಿ. ಬೇಕು ಐಟಮ್ಸು ಅಂತಂದ್ರೆ ಉಳ್ಳಾಗಡ್ಡಿ, ಟೊಮ್ಯಾಟೊ, ಮೆಣಸಿನ್ಕಾಯಿ, ಕೊತ್ತಂಬರಿ, ಪುದೀನ, ಜೀರಿಗೆ, ಸಾಸಿವೆ, ಕರಿಬೇವು, ಖಾರ, ಉಪ್ಪು, ಅರಿಶಿನ ಮತ್ತು ಪುಟಾಣಿ ಪುಡಿ ಬೇಕ್ರಿ. ಇದು ಪುಟಾಣಿ ಪುಡಿ ಮತ್ತು ಬೆಳ್ಳುಳ್ಳಿನೂ ಹಾಕ್ಬೇಕ್ರಿ. ಬೆಳ್ಳುಳ್ಳಿ ಹಾಕಿದ್ರೆ ಟೇಸ್ಟ್ ಆಗ್ತದೆ. ಸ್ಪೆಷಲಾಗಿ ಏನಪ್ಪ ಅಂತಂದ್ರೆ ಹಾಲು ಮೊಸರು ಎರಡೂ ಬೇಕ್ರಿ. ಇದೆಲ್ಲ ಇದಕ್ಕೆ ಬೇಕಾಗಿರೋ ಐಟಮ್ಸು. ಸೊ ಇವಾಗ ಹೆಂಗೆ ಮಾಡೋದು ಅಂತ ನೋಡ್ಕೊಳ್ಳೋಂಬರ್ರಿ. ಇಟ್ಕೊಂಡಿನಿ ಆಲ್ರೆಡಿ. ಬೆಳ್ಳುಳ್ಳಿನ ಸುಲ್ಕೊಂಡು ಇಟ್ಕೊಂಡಿನಿ. ಮಿಕ್ಸರ್ನಾಗ ಪುಟಾಣಿನೂ ಹಾಕಿಟ್ಟಿನಿ. ಸೊ ಇವಾಗ ಒಗ್ಗರಣೆ ಹಾಕಂಬ್ರಿ. ಇದು ನೆನೆಸ್ಕೊಂಡಿದ್ದು ಹಿಂಡಿ ಇಟ್ಟಿನಿ. ಇವಾಗ ಒಂದು ಪಾತ್ರೆ ತೊಗೊಂಡು ಒಗ್ಗರಣೆ ಹಾಕಂಬರ್ರಿ. ಕಡೆ ಇಟ್ಕೊಂಡು ರೀ ಸ್ವಲ್ಪ ಬ್ಯಾಕ್ ವಿಡಿಯೋ ಮಾಡಿರಿ. ಕ್ಯಾಮ್ರಾ ಥರ ಇದೆ, ಸ್ಟ್ಯಾಂಡ್ ಥರ ತಾನೆ ಇಷ್ಟೇ ಅಣ್ಣೆ ಬರೋ ಕ್ಯಾಮ್ರಾಮ್ಯಾನ್ ಇವ್ರಿಗೆ. ನಾನಿವಾಗ ಕಡಾಯಿ ಇಟ್ಕೊಂಡು ನೋಡ್ರಿ. ಕಡಾಯಿ ಒಳಗೆ ಎಣ್ಣೆ ಹಾಕೊಳಕದ್ದೀನಿ. ಸ್ವಲ್ಪ ಜಾಸ್ತಿ ಇರೋದ್ಲಿಂತ ಒಂದು 2-3 ಗುಚ್ಚ ಹಾಕಿ ನೋಡ್ರಿ. ಎಣ್ಣೆ ಕಾಯ್ದ ಮೇಲೆ ಜೀರಿಗೆ ಸಾಸಿವೆ ಹಾಕ್ಬೇಕು ನೋಡ್ರಿ. ಸೊ ಎಣ್ಣೆ ಕಾಯ್ದದ, ಜೀರಿಗೆ ಸಾಸಿವೆ ಹಾಕ್ಲಕತ್ತೀನಿ. ಅದೆಲ್ಲ ಚಟ್ಪಟ್ ಅಂತಂದು ಅಂದಾಗ ಇವಾಗ ಇಲ್ಲೇನು ಕೊಯ್ದು ಇಟ್ಕೊಂಡಿವಿ ನೋಡ್ರಿ. ಉಳ್ಳಾಗಡ್ಡಿ, ಟೊಮ್ಯಾಟೊ, ಮೆಣಸಿನ್ಕಾಯಿ ಅಂತಂದು. ಸೊ ಅದರಲ್ಲಿ ಫಸ್ಟ್ ಉಳ್ಳಾಗಡ್ಡಿ ಹಾಕ್ಬೇಕ್ರಿ. ಉಳ್ಳಾಗಡ್ಡಿ ಜಾಸ್ತಿ ಇದು ಇರ್ತದಲ್ಲ, ಫ್ರೈ ಆಗ್ಬೇಕು ಚಲೋತ್ನಾಗೆ. ಸೊ ಇವಾಗ ಉಳ್ಳಾಗಡ್ಡಿ ಹಾಕಂಬ್ರಿ. ಚೆಂದಾಗಿ ಉಳ್ಳಾಗಡ್ಡಿ ಎಲ್ಲ ಫ್ರೈ ಆದ್ಮೇಲೆ ಆಮೇಲೆ ಇವೆಲ್ಲ ಐಟಮ್ಸ್ ಹಾಕ್ಬೇಕಾಗ್ತದೆ. ಉಳ್ಳಾಗಡ್ಡಿ ಫ್ರೈ ಆಗಬೇಕು ಫಸ್ಟು. ಸೊ ಎಲ್ಲ ಚೆಂದಾಗಿ ಉಳ್ಳಾಗಡ್ಡಿ ಫ್ರೈ ಆಗ್ಲಾತದ್ರಿ ಆಲ್ರೆಡಿ. ಇವಾಗ ನಾವು ಮೆಣಸಿನ್ಕಾಯಿ ಮತ್ತು ಕರಿಬೇವು ಹಾಕ್ಬೇಕ್ರಿ ಅದ್ರಾಗ. ಇದನ್ನು ಹಾಕಿದ್ಮೇಲೆ ಚೆಂದ ಫ್ರೈ ಆದ್ಮೇಲೆ ಈ ಕಡೆ ಬೆಳ್ಳುಳ್ಳಿ ಸುಲ್ದು ಇಟ್ಕೊಂಡಿದ್ದೇವೆ ನೋಡ್ರಿ. ಆ ಬೆಳ್ಳುಳ್ಳಿ ಎಲ್ಲ ಕುಟ್ಟಿ ಆ ಬೆಳ್ಳುಳ್ಳಿನೂ ಅದ್ರಾಗ ಹಾಕ್ಬೇಕ್ರಿ ಎಣ್ಣೆ ಒಳಗೆ. ಇದನ್ನು ಚಲೋತ್ನಾಗ ಫ್ರೈ ಆಗಬೇಕು. ಇವಾಗ ಉಳ್ಳಾಗಡ್ಡಿ ಒಂದೊಂದೇ ಹಾಕ್ತಾರೆ. ಸೊ ಬೆಳ್ಳುಳ್ಳಿನ ಹಾಕಿದ್ರೆ ಇನ್ನೂ ಟೇಸ್ಟ್ ಆಗ್ತದೆ. ಬೆಳ್ಳುಳ್ಳಿನ ಹಾಕಬೇಕು ಒಗ್ಗರಣೆಗೆ. ಇದನ್ನು ಚಲೋತ್ನಾಗ ಫ್ರೈ ಆದ್ಮ್ಯಾಗ ಇವಾಗೇನು ಟೊಮೆಟೊ ಇರ್ತದೆ ನೋಡ್ರಿ, ಲಾಸ್ಟಿಗೆ ಈ ಟೊಮ್ಯಾಟೊ ಹಾಕ್ಬೇಕ್ರಿ. ಟೊಮೆಟೊ ಹಾಕಿದ್ಮೇಲೆ ಕೊತ್ತಂಬರಿ, ಪುದೀನ ಎಲ್ಲ ಒಟ್ಟಿಗೆನೂ ಹಾಕಿದ್ರೆ ನಡೀತೀವಿ. ಸೊ ನಾ ಎಲ್ಲ ಒಟ್ಟಿಗೆನೂ ಹಾಕಿದೆ. ಇದೆಲ್ಲ ಚೆಂದಾಗಿ ಫ್ರೈ ಆಗಬೇಕು ನೋಡ್ರಿ. ಇವಾಗ ಎಲ್ಲ ಎಷ್ಟಂದ್ರೆ ಫುಲ್ ಎಲ್ಲ ಎಣ್ಣೆ ಒಳಗೆ ಫ್ರೈ ಆಗಿಬಿಡ್ಬೇಕ್ರಿ. ಆ ಥರ ಎಲ್ಲ ಇದು ಆಗೋ ಥರ ಒಂದು 10 ನಿಮಿಷ ಬೇಯಿಸಕ್ಕೆ ಬಿಡ್ಬೇಕು ನೋಡ್ರಿ. ಆಲ್ರೆಡಿ ಇಷ್ಟು ಇದಾಗೈತಿ. ಸೊ ಇನ್ನೂ ಸ್ವಲ್ಪ ಸ್ಮೂತ್ ಆಗಬೇಕು. ಇನ್ನೊಂದು ಸ್ವಲ್ಪ ಸ್ಮೂತ್ ಆದ್ಮ್ಯಾಗ ಇದ್ರಾಗ ಸೊ ಚಲೋತ್ನಾಗ ಫ್ರೈ ಆಗ್ಲತ್ತದ. ಫ್ರೈ ಆಗೋದ್ರಾಗೆ ಒಂದು ಸ್ವಲ್ಪ ಖಾರ ಹಾಕಬೇಕ್ರಿ, ರುಚಿಗೆ ತಕ್ಕಷ್ಟು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದ್ರಿ. ಆಲ್ರೆಡಿ ನಾವು ಮೆಣಸಿನ್ಕಾಯಿ ಹಾಕಿರ್ತೀವಿ. ಸೊ ನಾ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡಿನಿ. ಅದ್ರಾಗೆ ಒಂಚೂರು ಅರಿಶಿನ, ಖಾರ, ಉಪ್ಪು ರೀ, ರುಚಿಗೆ ತಕ್ಕಷ್ಟು ಉಪ್ಪು ರೀ. ಅಲ್ಲಿ ಸ್ವಲ್ಪ ನಾವು ವಿಡಿಯೋ ಮಾಡೋ ಟೈಮ್ನಾಗ ಹುಡುಗರು ಭಾಳ ಕಿರಿಕಿರಿ ಮಾಡತ್ತಿದ್ರಿ. ಸೊ ಏನೋ ನೋಡಲಕತ್ತಿದ್ರು, ಆ ಕಡೆ ಇದು ಮಾಡಿದೆ. ಹೀಗಾಗಿ ಸ್ವಲ್ಪ ಸ್ಪೀಡ್ ತೊಗೊಂಡಿನಿ ರೀ. ಇದು ಖಾರ, ಉಪ್ಪು, ಅರಿಶಿನ ನಿಮ್ಗೆ ಗೊತ್ತಿರ್ತದೆ ಮಾಮೂಲಿ ಒಗ್ಗರಣೆ ಟೈಮಿಗೆ ಎಷ್ಟು ಹಾಕಬೇಕು ಎಷ್ಟಿಲ್ಲ ಅಂತಂದು. ಸೊ ಅದೆಲ್ಲ ಹಾಕ್ಕೊಂಡು ಫ್ರೈ ಆದ್ಮ್ಯಾಗ ಹಾಲು ರೀ. ಹಾಲು ಆದ್ಮ್ಯಾಗ ಮೊಸರು ಮೇನ್ ಇದೆ ನೋಡ್ರಿ. ಇದಕ್ಕೆ ಒಗ್ಗರಣೆ ಸ್ಪೆಷಲ್ ಅಂದ್ರೆ ಹಾಲು ಮೊಸರು. ಸೊ ಎಲ್ಲನೂ ನೀಟಾಗಿ ಫ್ರೈ ಮಾಡಿ ಇವಾಗ ನೀರು ಹಾಕ್ಬೇಕ್ರಿ. ಯಾಕಂದ್ರೆ ಅದು ಸ್ವಲ್ಪ ಮಂಡಾಳ ದಪ್ಪ ಇರ್ತಾವಲ್ರಿ, ಹೀಗಾಗಿ ಅದು ಟೇಸ್ಟ್ ಆಗಬೇಕಂತಂದು ನೀರನ್ನೂ ಹಾಕಬೇಕು. ಸೊ ನೀರೆಲ್ಲ ಹಾಕಿ ಚೆಂದಾಗಿ ಫ್ರೈ ಮಾಡಿ ಒಂದು 10 ನಿಮಿಷ ಇದು ಕುದಿಲ್ರಿ. ಚೆಂದಾಗಿ ಕುದಿಬೇಕ್ರಿ ನೋಡ್ರಿ. ಹಿಂಗೆ ಕುದಿಲಕತ್ತಂದ್ರೆ ಇವಾಗ ಪಲ್ಯ ಮಾಡ್ತೀವಲ್ರಿ, ಆ ಟೈಪ್ ನೀಟಾಗಿ ಕುದಿಲಕತ್ತದ. ಇದು ಕುದ್ಮ್ಯಾಗ ಇವಾಗ ಅದೇನು ರುಬ್ಕೊಂಡು ಇಟ್ಕೊಂಡು ನೋಡ್ರಿ, ಆಮೇಲೆ ಲಾಸ್ಟಿಗೆ ಹಾಕಬೇಕಾಗ್ತದದು. ಸೊ ಇಲ್ಲಿ ಮಂಡಾಳೆಲ್ಲ ನೆನೆಸಿಟ್ಟಿನಿ. ನೆನೆಸಿಟ್ಟಿದ್ದಕ್ಕೆ ಈ ಕಡೆಯಿಂದನೇ
ಪೂರ್ತಿಯಾಗಿ ಇದ್ರಾಗ ಬರ್ಕ್ಬೇಕು ನೋಡ್ರಿ. ಇವಾಗ ಈ ಕಡಾಯಿನೇ ಎತ್ತಿ ಬೊಗಣಿ ಒಳಗೆ ಹಾಕಿಬಿಡ್ತೀನಿ ರೀ ಸ್ಟ್ರೇಟಾಗಿ. ಎಲ್ಲ ನೀಟಾಗಿ ಹಾಕಿ ಚೆಂದಾಗಿ ಮಿಕ್ಸ್ ಮಾಡ್ಬೇಕ್ರಿ. ಇದು ಗ್ಯಾಸ್ ಮ್ಯಾಗ ಇಟ್ಕಿಶಂದು ನೀಟಾಗಿ ಎಲ್ಲ ಚೆಂದ ಮಿಕ್ಸ್ ಮಾಡ್ಬೇಕ್ರಿ. ದೊಡ್ಡ ಬೊಗಣಿ ಆಗ್ಯದಲ್ಲ ರೀ, ಹಿಂಗಾಗಿ ಒಳಗಿನ ಕಾಣಿಸಲ್ಲಾಗ್ಯದ. ಸೊ ನಾನು ತೋರಿಸ್ತೀನಿ ನಿಮಗೆಲ್ಲ ಫ್ರೈ ಆದ್ಮೇಲೆ ಚೆಂದ ಮಿಕ್ಸ್ ಮಾಡ್ಬೇಕ್ರಿ. ಎಲ್ಲ ಕಲಿಬೇಕ್ರಿ ಮಸಾಲೆ ಎಲ್ಲ. ಅದಕ್ಕೆ ಚೆಂದಾಗಿ ಕಲ್ತ ಮ್ಯಾಗ ಇದೇನು ಮಿಕ್ಸರ್ನಾಗ ಹಾಕಿಟ್ಟಿರ್ತೀವಲ್ಲ ರೀ ಪುಟಾಣಿ ಹಿಟ್ಟು, ಅದೆಲ್ಲ ಹಾಕಿ ಮಿಕ್ಸ್ ಮಾಡ್ಬೇಕು ನೋಡ್ರಿ. ಎಷ್ಟು ತಿರುವಾಡ್ತೀರ ಅಷ್ಟು ಚೆಂದ ಆಗ್ತದೆ. ತಳ ಹಿಡಿಯೋಂಗಿಲ್ಲ ಅಂದರೆ ಹೊತ್ತಂಗಿಲ್ಲ ರೀ ತಳಗೆ, ಹಾಗೆ ತಿರುವಾಡ್ಲಾರ ಇಟ್ಟರೆ ಹೊತ್ತದರಿ. ಸೊ ಚೆಂದಾಗಿ ತಿರುವಾಡಿ ಒಂದು 5 ನಿಮಿಷ ಸಣ್ಣ ಗ್ಯಾಸಿಗೆ ಕಮ್ಮಿ ಇಟ್ಕಿಸಿಂದ್ರೆ ನೋಡ್ರಿ ಹೆಂಗೆ ತಿರುವಾಡೀನಿ. ಎಲ್ಲ ಐಟಮ್ ಕಲ್ತದ ಇದ್ರಾಗ. ಸೊ ಗ್ಯಾಸ್ ಸ್ಲೋ ಇಟ್ಟು ಮ್ಯಾಗ ಮುಚ್ಚಿ ಒಂದು 5 ನಿಮಿಷ ಬಿಟ್ಟರೆ ಬಿಸಿ ಬಿಸಿ ಒಗ್ಗರಣೆ ರೆಡಿ ಆಯಿತು. ಇವಾಗ ನನ್ನ ಮಕ್ಕಳಿಗೆ ಟೇಸ್ಟ್ ಕೇಳಮ್ರಿ. ತಗೊಂಡ್ರಿ ನೋಡ್ರಿ ನನ್ನ ಮಗ ಬಿಸಿ ಬಿಸಿ ಒಗ್ಗರಣೆ ರೆಡಿ. ತಿನ್ರಿ, ಟೇಸ್ಟ್ ಹೆಂಗಾಗ್ಯದ ಹೇಳ್ರಿ. ಆತ ನೋಡ್ರಿ ಇವಾಗ. ಹಾಂ, ಇನ್ನ ಬಾಯಾಗ ಇಟ್ಟಿಲ್ಲ. ಚಂದ ಐತಿ, ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗೈತಿ. ಹಾಂ, ಚಲೋ ಆಗೈತಿ. ಇಷ್ಟ ಆಯಿತು ಅಂತ ಅನ್ಕೋತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಹೇಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.